ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪುತ್ತಿಗೆ ಶ್ರೀಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಹೇಳಿ ಈಗ ತೀರ್ಥರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿಯನ್ನ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದನ್ನ ಖಂಡಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರವಾಗಿ ಉಡುಪಿಯ ಪುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಖಂಡಿಸಿದ್ದಾರೆ. ನೋಡಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು, ಇದು ಯಾವ ದೃಷ್ಟಿ? ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪುತ್ತಿಗೆ ಶ್ರೀಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಹೇಳಿ ಈಗ ತೀರ್ಥರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿಯನ್ನ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದನ್ನ ಖಂಡಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರವಾಗಿ ಉಡುಪಿಯ ಪುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಖಂಡಿಸಿದ್ದಾರೆ. ನೋಡಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು, ಇದು ಯಾವ ದೃಷ್ಟಿ? ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪುತ್ತಿಗೆ ಶ್ರೀಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಹೇಳಿ ಈಗ ತೀರ್ಥರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿಯನ್ನ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದನ್ನ ಖಂಡಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರವಾಗಿ ಉಡುಪಿಯ ಪುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಖಂಡಿಸಿದ್ದಾರೆ. ನೋಡಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ
ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು, ಇದು ಯಾವ ದೃಷ್ಟಿ? ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪುತ್ತಿಗೆ ಶ್ರೀಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಹೇಳಿ ಈಗ ತೀರ್ಥರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿಯನ್ನ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದನ್ನ ಖಂಡಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರವಾಗಿ ಉಡುಪಿಯ ಪುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಖಂಡಿಸಿದ್ದಾರೆ. ನೋಡಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು, ಇದು ಯಾವ ದೃಷ್ಟಿ? ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಪುತ್ತಿಗೆ ಶ್ರೀಗಳು ಈಗ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಹೇಳಿ ಈಗ ತೀರ್ಥರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಹಿಂದೂ ಸಮಾಜಕ್ಕೆ ಘಾಸಿಯನ್ನ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಇದನ್ನ ಖಂಡಿಸಿದ್ದಾರೆ. ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ವಿಚಾರವಾಗಿ ಉಡುಪಿಯ ಪುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಖಂಡಿಸಿದ್ದಾರೆ. ನೋಡಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ